ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನವಾಗಿ ನಿರ್ಮಿಸಲಾದ ವಿವೇಕ ಶಾಲಾ ಕೊಠಡಿ ಉದ್ಘಾಟನಾ ಸಮಾರಂಭ ಹಾಗೂ ಲಕ್ಕವಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರಾಸಾಯನಿಕ ಗೊಬ್ಬರ ಮಾರಾಟ ಅಥವಾ ವಿತರಣಾ ಸಮಾರಂಭ ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಜಿ.ಎಚ್. ಶ್ರೀನಿವಾಸ್ ರವರು ನೆರವೇರಿಸಿ ಕೊಟ್ಟು ನಂತರ ಮಾತನಾಡಿದರು. ಈ ಕಾರ್ಯಕ್ರಮಗಳಲ್ಲಿ ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೀನಾಕ್ಷಮ್ಮ, ಉಪಾಧ್ಯಕ್ಷರಾದ ಕಲಾವತಿ, ಸದಸ್ಯರುಗಳಾದ ಚೇತನ್, ಶಶಿಕಲಾ, ಪುರುಷೋತ್ತಮ್ ಹಾಗೂ ಸದಸ್ಯರುಗಳು ಹಾಜರಿದ್ದರು. ಮತ್ತು ಮುಖಂಡರುಗಳಾದ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಎಸ್. ಕೆಂಪೇಗೌಡ, ಗ್ರಾಮಸ್ಥರುಗಳಾದ ದಿನೇಶ್, ರಾಘವೇಂದ್ರ, ವಿಜಯಕುಮಾರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ನಾಗೇಂದ್ರಪ್ಪ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ತಿಪ್ಪೇಶ್ ಮತ್ತು ಸಹ ಶಿಕ್ಷಕರುಗಳು ಹಾಗೂ ಕಾಂಟ್ರಾಕ್ಟ್ ಬಾಲರಾಜ್, ಲಕ್ಕವಳ್ಳಿಯ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೆ.ಎಸ್. ರಮೇಶ್, ಉಪಾಧ್ಯಕ್ಷರಾದ ಫಣಿರಾಜ್ ಮತ್ತು ಸದಸ್ಯರುಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್ ಚಾನಲ್. ಆಮೇಲೆ ಇವ್ರಿಗೆ ಗಾಬರಿ, ಇಲ್ಲಿ ಶಾಮಿಯಾನ ಹಾಕೊಂಡು ಸ್ಟ್ರೈಕ್ ಮಾಡ್ತಿದ್ರು. ಒಂದು ಫೋನ್ ಮಾಡಿದ್ದಕ್ಕೆ ಗೌರವ ಕೊಟ್ಟು ಎಲ್ಲ ಬೇಕು. ಒಂದು ಫೋನಿಗೆ ನಾನೇನು ಹೇಳಿದ್ದೆ, ನಿಮ್ಮ ಮೊದಲಿಗಿಂತ ಜಾಸ್ತಿ ನೀರು ಕೊಡ್ತೀನಿ ಅಂತ ಹೇಳಿದ್ದೆ. ಅಷ್ಟು ನೀರನ್ನು ಅದಕ್ಕಿಂತ ಡಬಲ್ ಏನು ನೀರಿತ್ತು ಅದಕ್ಕೆ ಡಬಲ್ ನೀರು ಉಳಿಸಿ ಹೋಗಿದ್ದೀವಿ. ಅದರಲ್ಲಿ ಯಾವುದೇ ಮಾತಿಗೆ ತಪ್ಪತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ತುಂಬ ಜನ ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ. ನಮ್ಮ RNC ಚಾನಲ್ನಿಂದ ಗುಲ್ಬರ್ಗವರೆಗೆ ರಸ್ತೆ ಮಾಡಬೇಕು, ಮೇಜರಾಗಿ ದೇವಸ್ಥಾನಕ್ಕೆ ಟ್ರೈಲರ್ಸ್ ಕೊಡಬೇಕು, ಗ್ರಂಥಾಲಯ ಮಾಡಿಕೊಡ್ಬೇಕು ಅಂತೆಲ್ಲ ಕೇಳಿದ್ದೀರಿ. ಅದ್ರ ಜೊತೆಗೆ ನಮಗೆ ಶಾಂತಿ ಗುರುಪುರದಲ್ಲಿ 94C ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀನಿ, ಅದು ಕೂಡ ಆಗ್ತದೆ. ಮತ್ತು ಗೌಳಿಗರ ಕ್ಯಾಂಪ್ದಿಂದ ಕೂಡ ರಸ್ತೆಗಳು ಮಾಡಬೇಕು ಅಂತೆಲ್ಲ ಕೇಳಿದ್ದೀರಿ. ಆಮೇಲೆ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದೀರಿ. ಆಮೇಲೆ ಸೇತುವೆ ಬೇಕು ಅಂತೆಲ್ಲ ಕೇಳಿದ್ದೀರಿ ಗೌಳಿಗರ ಕ್ಯಾಂಪಲ್ಲಿ. ಮತ್ತು ನಮ್ಮ ಹರೂನಹಳ್ಳಿಯಿಂದಲೂ ಕೂಡ ದೇವಸ್ಥಾನದ ಕೇಳಿದ್ದೀರಿ. ಮತ್ತು ಇನ್ನು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಮತ್ತು ಬರಗೇನಹಳ್ಳಿ ಹರೂನಹಳ್ಳಿ ಗ್ರಾಮಕ್ಕೆ ಕೆಳಕಂಡ CC ರಸ್ತೆಗಳು ಮಾಡಿ ಬಾಕ್ಸ್ ಚರಂಡಿಗಳನ್ನ ಕೇಳಿದ್ದೀರಿ. ಎಲ್ಲವನ್ನೂ ಕೂಡ ನಾವು ಯಾವ ಪತ್ರವನ್ನು ಕಳೆಯೋದಿಲ್ಲ, ಎಲ್ಲದನ್ನು ಕೂಡ ಸುಡುಗಾಡಿಸಿದ್ದು ಕಾಂಪೌಂಡ್ ಮತ್ತು ಶೌಚಾಲಯ ನಿರ್ಮಾಣವನ್ನು ಕೇಳಿದ್ದೀರಿ. ಇವೆಲ್ಲವನ್ನೂ ಕೂಡ ಆದ್ಯತೆ ಮೇಲೆ ನಾನು ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 13 ಲಕ್ಷ ರೂಪಾಯಲ್ಲಿ ಇವತ್ತು ಈ ಒಂದು ಶಾಲೆ ಉದ್ಘಾಟನೆ ಆಗಿದೆ. ನಿಜವಾಗ್ಲೂ ಕೂಡ ಇತಿಹಾಸ ಕೇಳಿದರೆ ತುಂಬ ಬಹಳ 70 ವರ್ಷದಕ್ಕಿಂತ ಅಧಿಕ ವರ್ಷದ ಹಳೆಯ ಶಾಲೆ ಇದು. ಸ್ವತಂತ್ರ ಬಂದು ಸ್ವಲ್ಪ ವರ್ಷಕ್ಕೆ, ಒಂದು 9 ವರ್ಷಕ್ಕೆ ಶುರುವಾದಂಥ ಶಾಲೆ. ಆಗಿದೆ ನಿಜವಾಗ್ಲೂ ಕೂಡ. ನಂತರ ಬರಗೇನಹಳ್ಳಿ ಗ್ರಾಮ ಪಂಚಾಯತಿಯವರು ಅಪ್ಪರ್ ಭದ್ರಾ ಚಾನಲ್ನಿಂದ ಅರವಿನಕೆರೆವರೆಗೆ ಪೈಪ್ಲೈನ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದೀರಾ. ಇದಕ್ಕೆ ನಾನು ಪತ್ರ ಕೊಡ್ತೀನಿ, ನೀವು ದಯವಿಟ್ಟು ಎಸ್ಟಿಮೇಷನ್ನ ಮಾಡಿಸ್ಕೊಂಬಂದು ನಂತರ ನನಗೆ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ಮಕ್ಕಳು ಕೂಡ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು, ಊರಿನವರು ಅಷ್ಟೇ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ನಾನು ಬರೋದೊಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು. ಈಗ ನೋಡಿ, ಇಲ್ಲಿ 12:30